Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ನೀರು ದೋಸೆ ಮಾಡೋಣ. ನೋಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೀರು ದೋಸೆ ಮತ್ತು ಬಂಗಡ ಮೀನು ಸಾರು. ನೋಡಿ, ಅದಕ್ಕೆ ಬೇಕಾಗಿರೋದು ನೋಡಿ, 1 ಬಟ್ಲು ತೆಂಗಿನ ತುರಿ. ಇದು ನಾನು ರೇಷನ್ ಅಕ್ಕಿನ ನೆನೆಸಿಟ್ಟಿದ್ದೀನಿ. ರಾತ್ರಿಯೇ ನೆನೆಹಾಕಬೇಕು. ಒಂದು 4 ಅವರ್ ಆದರೂ ನೆನಿಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಲ್ಲ. ಒಂದು ಚೂರು ಅನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಅನ್ನ ಇದ್ದರೆ ಹಾಕಬೇಕು, ಇಲ್ಲಾಂದರೆ ಬೇಡ. ಸ್ವಲ್ಪ ಉಪ್ಪು. ಅನ್ನ ಇದ್ದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ದೋಸೆ, ಅದಕ್ಕೋಸ್ಕರ ನೀರು ದೋಸೆ. ನೋಡಿ, ಸ್ವಲ್ಪ ಅಕ್ಕಿ ಹಾಕಿರೋದ್ರಿಂದ ನಾನು ಚಿಕ್ಕ ಜಾರಲ್ಲಿ ರುಬ್ತಾಯಿದ್ದೀನಿ. ನೀರು ದೋಸೆ ಈ ಮಂಗಳೂರು ಕಡೆ ಎಲ್ಲ ತುಂಬ ನೀರು ದೋಸೆ ಮಾಡ್ತಾರೆ ನೋಡಿ. ಈ ಕಡೆ ಎಲ್ಲ ಹುಳಿ ದೋಸೆ ಮಾಡ್ತೀವಿ, ಆ ಕಡೆ ತುಂಬ ಬಿಸಿಲಿರೋದ್ರಿಂದ ಅವರು ಜಾಸ್ತಿ ನೀರು ದೋಸೆ ಮಾಡಿ ತಿಂತಾರೆ. ಹುಳಿ ದೋಸೆ ನಾವು ರಾತ್ರಿ ರುಬ್ಬಿ ಮಾಡ್ತೀವಿ ನೋಡಿ, ಉದ್ದಿನಬೇಳೆ ದೋಸೆ. ಅದು ತುಂಬ ಹುಳಿ ಬರುತ್ತೆ ಅನ್ನೋದಕ್ಕೋಸ್ಕರ ಅವರು ಕಮ್ಮಿ ಮಾಡ್ತಾರೆ, ಅದನ್ನು ಜಾಸ್ತಿ ಮಾಡಲ್ಲ. ತುಂಬ ನೀರು ದೋಸೆ ಬೇರೆ ಬೇರೆ ಅಕ್ಕಿದ್ರಲ್ಲೇ ಅವಾಗವಾಗ ರುಬ್ಬಿ ಮಾಡ್ತಾರೆ ಅವರು. ನೋಡಿ, ಅಕ್ಕಿ ಸ್ವಲ್ಪ ರುಬ್ಬಿದೆ. ಆಮೇಲೆ ನಾನು ತೆಂಗಿನ ತುರಿ ಈ ಅನ್ನನೂ ಹಾಕ್ತೀನಿ ಇದಕ್ಕೇ. ಅನ್ನ ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿ ಇರುತ್ತೆ, ದೋಸೆ ಚೆನ್ನಾಗಿರ್ತವೆ, ಚೆನ್ನಾಗೂ ಬರುತ್ತೆ. ನೋಡಿ, ಉಪ್ಪು ನಾನು ಎಲ್ಲನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ರುಬ್ಬಿ ಆಯಿತು. ಸಣ್ಣಗೆ ರುಬ್ಕೋಬೇಕು. ಇದು ನೀರು ಥರ ಮಾಡ್ಕೋಬೇಕು ಫುಲ್ಲು. ನಾನು ಚಿಕ್ಕ ಜಾರ್ ಇರೋದ್ರಿಂದ ಅಲ್ಲಿ ನೀರು ಹಾಕಿಲ್ಲ, ಎಲ್ಲ ಮಿಕ್ಸಿಲಿ ಆಚೆ ಬರುತ್ತೆ ಅಂತ. ದೊಡ್ಡ ಜಾರಲ್ಲಿ ರುಬ್ಬಿದ್ರೆ ಸ್ವಲ್ಪ ನೀರು ಹಾಕಿ ರುಬ್ತಾರೆ. ಇಲ್ಲ, ಕೆಲವೊಬ್ರು ಅಕ್ಕಿ ತೊಳೆದಿದ್ದು ನೀರು ಚೆಲ್ಲಲ್ಲ, ಅದನ್ನು ಉಯ್ತಾರೆ. ನಾನು ತೊಳೆದಿದ್ದ ನೀರೆಲ್ಲ ಚೆಲ್ಲಿಬಿಟ್ಟಿದ್ದೆ. ನೋಡಿ, ನೀಟಾಗೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಉಯ್ಯೋಣ. ಇದು ನೀರು ಥರ ಇರಬೇಕು, ಜಾಸ್ತಿಯ ಗಟ್ಟಿ ಇರಬಾರ್ದು. ನೀರು ದೋಸೆ ಅಂದರೆ ತುಂಬ ತೆಳುವು ಮಾಡ್ಕೋಬೇಕು, ನೀರು ಥರ. ಇದರಲ್ಲಿ ತುಂಬ ದೋಸೆ ಆಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ನೀಟಾಗಿ ಗಟ್ಟಿ ನಾನು ಗಟ್ಟಿಗೆ ರುಬ್ಬಿದ್ನಲ್ಲ, ಅದಕ್ಕೋಸ್ಕರ ಗಟ್ಟಿ ಇದೆ. ನೋಡಿ, ಇಲ್ಲಿ ನಾನು ಸಿಹಿ ಹೂರಣನೂ ಮಾಡ್ಕೊತಾ ಇದ್ದೀನಿ. ಇದು ನೀರು ದೋಸೆಗೆ ರೋಲ್ ಮಾಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಲ್ಲ ಮತ್ತು ತೆಂಗಿನ ತುರಿ 1 ಬಟ್ಲು, 1 ಏಲಕ್ಕಿ ಕಾಯಿ ಹಾಕ್ತೀನಿ. ನೋಡಿ, 1 ಏಲಕ್ಕಿ ಕಾಯಿ ಗೆಜ್ಜಿಬಿಟ್ಟು ಇದಕ್ಕೆ ಹಾಕೋಣ. ಸ್ವಲ್ಪ ಕುಟ್ಟಿ ಹಾಕಿದ್ರೆ ಪುಡಿ ಆಗುತ್ತಲ್ಲ. ಈಗ ನಾವು ಹೋಳಿಗೆ ಮಾಡೋಕ್ಕೆ ಹೂರಣ ಮಾಡ್ಕೊತೀವಿ ನೋಡಿ, ತೆಂಗಿನಕಾಯಿದು ಹೂರಣ, ಆ ಥರ ಇದು ಮಾಡಿ ಬಿಸಿ ಬಿಸಿ ಇದು ರೋಲ್ ಮಾಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೀವು ನೀರು ದೋಸೆ ಮಾಡಿದಾಗ ಹುಳಿ ದೋಸೆಗೆ ಅಷ್ಟು ಚೆನ್ನಾಗಿರಲ್ಲ, ನೀರು ದೋಸೆಗೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಮತ್ತು ಅಕ್ಕಿ 2 ಇರೋದ್ರಿಂದ. ನೋಡಿ, ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನಾನು. ಈ ರುಬ್ಬಿರೋದನ್ನು ತೆಂಗಿನಕಾಯಿ ಮತ್ತು ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಹಸಿ ಇರಲ್ಲ. ಹೂರಣಕ್ಕೆ ಹೆಂಗೆ ನಾವು ಮಾಡ್ತೀವಿ ಅದೇ ಥರ ಮಾಡ್ಕೋಬೇಕು. ನೋಡಿ, ಹಚ್ಬಿಟ್ಟು ಸ್ವಲ್ಪ ಸಣ್ಣ ಉರಿಲಿ ಅದಾಗೋ ಅಷ್ಟರೊಳಗೆ ಈ ಕಡೆ ದೋಸೆಗೆ ಹಂಚಿಟ್ಟಿದ್ದೀನಿ ನಾನು. ನೀವು ದೋಸೆ ಕಲ್ಲಲ್ಲಿ ಮಾಡ್ಬೋದು. ದೋಸೆ ಕಲ್ಲಲ್ಲಿ ಯಾಕೋ ನಮ್ಮ ದೋಸೆ ಎದ್ದೇಳ್ತಾ ಇಲ್ಲ. ಕಲ್ಲು ಮಂಗಳೂರಿಂದ ತಂದಿದ್ದು. ಇದು ನಾಸ್ಟಿಕ್ಕಲ್ಲೇ, ಅದರಲ್ಲೇ ದೋಸೆ ಮಾಡ್ತಾಯಿದ್ದೀನಿ ಇದರಲ್ಲಿ. ನೋಡಿ, ಫಸ್ಟು ಜೋರು ಉರಿ ಇಟ್ಟಿರೋಣ, ಆಮೇಲೆ ಸಣ್ಣ ಉರಿ ಮಾಡೋಣ. ಹಂಚು ಕಾಯ್ದಿದೆ. ಚೂರು ಸುಮ್ಮನೆ ಎಣ್ಣೆ ಹಾಕೋಣ ಅದ್ರ ಮೇಲೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಮತ್ತು ಇದು ತೆಳುವು ಮಾಡ್ಕೊಂಡಿರ್ಬೇಕು ನೀವು. ಗಟ್ಟಿ ಮಾಡಿದ್ರೆ ದೋಸೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ನೀರು ಥರ ದೋಸೆ ಕಲ್ಲಲ್ಲಿ ತುಂಬ ಚೆನ್ನಾಗಿ ಬರ್ತವೆ ದೋಸೆ. ನೋಡಿ, ಎಲ್ಲ ಕಡೆ ಮಾಡಿಬಿಟ್ಟು ಸುಮ್ಮನೆ ಒಂಚೂರು ಮೇಲೆ ಬೇಕಾದರೆ ಎಣ್ಣೆ ಹಾಕ್ಬೋದು. ಸಣ್ಣ ಉರಿ ಮಾಡಬೇಕು, ಇಲ್ಲಾಂದರೆ ಒತ್ತೋದಂಗೆ ಆಗುತ್ತೆ. ನೋಡಿ, ಅದೂ ರೆಡಿ ಆಯಿತು. ನಿಧಾನಕ್ಕೆಲ್ಲ ಕಡೆ ಇದು ಮಾಡಿಕೊಂಡು ನಿಧಾನಕ್ಕೆ ಹಿಂಗೆ ಎತ್ತಿದ್ರೆ ಆಯಿತು. ನೋಡಿ, ದೋಸೆ ರೆಡಿ ಆಯಿತು. ಹೀಗೇನೆ ಎಲ್ಲ ದೋಸೆ ಹಾಕೋಣ. ಈ ನೀರು ದೋಸೆ ಯಾಕೆ ಕೆಲವರು ಮಾಡಲ್ಲ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ತುಂಬ ತಿನ್ನಬೇಕು, ಅದನ್ನು ತಿಂದರೂ ಹೊಟ್ಟೆ ತುಂಬಲ್ಲ ಅಂತಾರೆ. ಅದಕ್ಕೋಸ್ಕರ ಕೆಲವೊಬ್ಬರು ಮಾಡಲ್ಲ ನೀರು ದೋಸೆನ. ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮೀನು ಸಾರು ಜೊತೆ, ಕೋಳಿ ಸಾರು ಜೊತೆ. ಇನ್ನು ನೀರು ಥರ ಚಟ್ನಿನೂ ಮಾಡಿ ತಿಂತಾರೆ, ತೆಂಗಿನಕಾಯಿ ಚಟ್ನಿನ. ನೋಡಿ, ಒಂಚೂರು ಎಣ್ಣೆ ಹಾಕೋಣ ಅದ್ರ ಮೇಲೆ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು.
ಎಲ್ಲ ದೋಸೆಗೂ ಒಂಚೂರು ಎಣ್ಣೆ ಹಾಕಿದ್ರೆ ಒಂಥರ ಟೇಸ್ಟ್ ಬೇರೆ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಒಂದೊಂದು ಸಲ ಉರಿ ಎಲ್ಲ ಕಡೆ ತಾಗಲ್ವಲ್ಲ, ಅದಕ್ಕೆ ಎದಳಲ್ಲ ರೌಂಡಕ್ಕೆ. ಹಂಚಿಗೆ ಹಿಡ್ಕೊತಾ ಇದೆ, ಅದಕ್ಕೋಸ್ಕರ ನಾನು ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಈ ಹಂಚಲ್ಲಿ ನಾನು ಎಲ್ಲನೂ ಬೇಯಿಸೋದ್ರಿಂದ ಮೀನು ಅದರಲ್ಲೇ ಬೇಯಿಸ್ತೀವಿ, ಮತ್ತು ಜಾಸ್ತಿ ಆರ್ಡ್ರ್ ಬಂದರೆ ನಾನು ಅದರಲ್ಲೂ ಕೂಡ ಬೇಯಿಸ್ತೀನಿ ಇದರಲ್ಲಿ. ಅದಕ್ಕೋಸ್ಕರ ಆ ಥರ ಆಗುತ್ತೆ. ಬರೀ ದೋಸೆ ಹುಯ್ದರೆ ಏನೂ ಆಗೋಲ್ಲ. ಒಂದೊಂದು ಸಲ ಆ ಹಂಚಲ್ಲಿ ನಾನು ಮೀನೇನಾದ್ರು ಬೇಯಿಸಿದರೆ ಇದರಲ್ಲಿ ಚಪಾತಿ ಮಾಡ್ತೀನಿ. ಚಪಾತಿ ಚೆನ್ನಾಗಿ ಬರೋಲ್ಲ ಇದರಲ್ಲಿ, ಈ ನಾನ್ಸ್ಟಿಕ್ಕಲ್ಲಿ. ನಾನ್ಸ್ಟಿಕ್ ಚಪಾತಿ ಮಾಡಿ ಚೆನ್ನಾಗಿ ಬರೋಲ್ಲ. ನೋಡಿ ಮೀನು ಸಾರು ಕೂಡ ಇತ್ತು ರಾತ್ರಿದು, ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಮತ್ತು ಬಂಗಡ ಮೀನು ಸಾರು. ನೋಡಿ ಮೀನು ಕೂಡ ತುಂಬ ಚೆನ್ನಾಗಿದೆ, ರಾತ್ರಿದು ಸಾರಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ನೋಡಿ ನೀವು ಮಾಡಿ ಮನೇಲಿ ಮೀನು ಸಾರು ಮತ್ತು ನೀರು ದೋಸೆ. ನೀರು ದೋಸೆ ಇನ್ನೂ ಮಾಡ್ತಾನೇ ಇದ್ದೀನಿ ನಾನು, ಇನ್ನೂ ರೆಡಿಯಾಗಿಲ್ಲ. ಅದು ತಿನ್ನೋಕ್ಕಂತೂ ತುಂಬಾ ಟೇಸ್ಟಾಗಿದೆ. ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಸಿಹಿದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ ಸಿಹಿದು ಇದೇ ಥರನೇ ಇದ್ರ ಹಂಚ ಮೇಲೆ ಇರುವಾಗಲೇ ನೋಡಿ ಈ ಥರ ಹಾಕಿ ರೋಲ್ ಮಾಡಿದ್ರೆ ಆಯಿತು. ಇದಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಯಾವಾಗಲೂ ಈ ಥರ ನೀರು ದೋಸೆ ಮಾಡಿದಾಗೆಲ್ಲ ಸ್ವಲ್ಪ ತೆಂಗಿನಕಾಯಿ ಬೆಲ್ಲ ಹಾಕಿ ಈ ಥರ ಮಾಡಿಕೊಂಡು ತಿಂತಾಯಿರ್ತೀನಿ. ಇವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ ಅಂದರೆ ನಾನು ಒಬ್ಬಳೇ ತಿಂತೀನಿ. ನನಗಂತೂ ಇಷ್ಟ, ಅದು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಜಾಸ್ತಿನೂ ಹಾಕಿ ತಿನ್ಬೋದು, ಅದು ಬೆಲ್ಲನೂ ಸಿಹಿ ಜಾಸ್ತಿ ಇದೆ.